ಇವತ್ತು ಏಪ್ರಿಲ್ ತಿಂಗಳು. ಮುಂಚೆ ನಂಗೆ ಏಪ್ರಿಲ್ ಅಂದ ತಕ್ಷಣ ನೆನಪಾಯ್ತಿದ್ದೆ ಏಪ್ರಿಲ್ ಫೂಲ್ಸ್. ಆದರೆ ನಾನೊಂದು ಆ್ಯನಿಮೆ ನೋಡಿದೆ. ಆ್ಯನಿಮೆ ಹೆಸರೇ ಯು ಆರ್ ಲೈ ಇನ್ ಏಪ್ರಿಲ್. ಈ ಆ್ಯನಿಮೆ ನೋಡಾದ್ಮೇಲಿಂದ ನನಗೆ ಏಪ್ರಿಲ್ ಅಂದರೆ ಒಂದೇ ನೆನಪಾಗೋದು, ಅದೇ ಯು ಆರ್ ಲೈ ಇನ್ ಏಪ್ರಿಲ್. ಎಲ್ಲ ಆ್ಯನಿಮೆ ಫ್ಯಾನ್ಸಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆ್ಯನಿಮೆ ರಿವ್ಯೂಸ್ಗೆ. ನಾನಿವತ್ತು ಯು ಆರ್ ಲೈ ಇನ್ ಏಪ್ರಿಲ್ ಬಗ್ಗೆ ಮಾತಾಡೋಕೆ ಹೋಗ್ತಿದ್ದೀನಿ. ಈ ಆ್ಯನಿಮೆ ರಿಲೀಸ್ ಆಗಿದ್ದು 2015 ಮತ್ತು ಇದರಲ್ಲಿ 22 ಎಪಿಸೋಡ್ಸ್ ಇದೆ. ರಿವ್ಯೂ ಹೋಗೋಕ್ಕಿಂತ ಮುಂಚೆ ಒಂದು ಶಾರ್ಟ್ ಸ್ಟೋರಿ ಟೈಮ್ ಇಡಬೇಕು ನಾನು. ಏನು ಆ ಸ್ಟೋರಿ ಅಂದರೆ, ನಾನು ಈ ಆ್ಯನಿಮೆನ ಯಾವ ಥರ ನೋಡಿದ್ದು ಅಂತ. ನನಗೆ ಎಕ್ಸಾಕ್ಟ್ ಡೇಟ್ ನೆನಪಿಲ್ಲ, ಆದರೆ ನನಗೆ ಮಂತ್ ನೆನಪಿದೆ. ಅಕ್ಟೋಬರ್ 2021 ಅನ್ಕೊತೀನಿ. ನಂಗೆ ಯೂಶ್ವಲಿ ಮ್ಯೂಸಿಕ್ ಆ್ಯನಿಮೆ ಅಥವಾ ಮ್ಯೂಸಿಕ್ ರಿಲೇಟೆಡ್ ಅಷ್ಟು ನೋಡೋಕೆ ಹೋಗಲ್ಲ, ಸೀರೀಸ್ ಆಗಲಿ ಮೂವಿ ಆಗಲಿ. ಆದರೆ ಎಲ್ಲರೂ ಹೇಳ್ತಿದ್ರು ಯು ಆರ್ ಲೈ ಇನ್ ಏಪ್ರಿಲ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹೈಪ್ ಇತ್ತು ಆ ಟೈಮಲ್ಲಿ ಈ ಆ್ಯನಿಮೆ ಬಗ್ಗೆ. ಅದಕ್ಕಾಗಿ ನಾನು ನೋಡೋಣ ಅಂತ ಹೋದೆ, ಆದರೆ ಮ್ಯೂಸಿಕ್ ಜಾನರ್ ಇತ್ತು. ಅದಕ್ಕಾಗಿ ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಅಷ್ಟು ನೋಡೋಕೆ ಇಂಟ್ರೆಸ್ಟ್ ಬರಲಿಲ್ಲ ನನಗೆ ಮ್ಯೂಸಿಕ್ ಆ್ಯನಿಮೆ ಅಂತ. ಯಾಕಂದರೆ ಯೂಶ್ವಲಿ ನಾನು ಅಷ್ಟು ಮ್ಯೂಸಿಕ್ ಆ್ಯನಿಮೆ ಆಗಿರ್ಬೋದು, ಮ್ಯೂಸಿಕ್ದು ರಿಲೇಟೆಡ್ ಮೂವೀಸ್ ಕೂಡ ಅಷ್ಟು ನೋಡಲ್ಲ ನಾನು. ಆದರೂ ಎಲ್ಲ ಹೈಪ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ ಅಂತಿದ್ರು ಅಂತ ನಾನು ಈ ಆ್ಯನಿಮೆನ ನೋಡೋಕೆ ಹೋದೆ. ಅದು ಅಕ್ಟೋಬರ್ 2021 ಫಸ್ಟ್ ಎಪಿಸೋಡ್ ನೋಡಿದೆ, ಒಂದು ಸ್ವಲ್ಪ ನಾರ್ಮಲ್ ಅನಿಸ್ತು. ಸೆಕೆಂಡ್ ಎಪಿಸೋಡ್ ನೋಡಿದೆ, ಥರ್ಡ್ ಎಪಿಸೋಡ್ ನೋಡಿದೆ, ಹಂಗೆ ಫೋರ್ತ್ ಕೂಡ ಕಂಟಿನ್ಯೂಸ್ ಆಗಿ ನೋಡಿದೆ. ಅದು ಒಂದೇ ಸಿಟ್ಟಿಂಗಲ್ಲಿ ಕಂಟಿನ್ಯೂಸ್ ಆಗಿ 5 ಎಪಿಸೋಡ್ ನೋಡಿಬಿಟ್ಟೆ. ಆದರೆ ನಾನು 6th ಎಪಿಸೋಡ್ ನೋಡಲಿಲ್ಲ ಅವತ್ತು. ನನಗೆ 6th ಎಪಿಸೋಡ್ ನೋಡಬೇಕು ಅನಿಸ್ತಿತ್ತು, ಆದರೂ ನಾನು 6th ಎಪಿಸೋಡ್ ನೋಡಲಿಲ್ಲ. ಏನಕ್ಕೆ ನಾನು 6th ಎಪಿಸೋಡ್ ನೋಡಲಿಲ್ಲ ಅಂದರೆ, ಯೂಶ್ವಲಿ ನನಗೆ ಯಾವುದೇ ಒಂದು ಆ್ಯನಿಮೆ ಆಗಿರ್ಬೋದು ಅಥವಾ ಯಾವುದೇ ಮೂವಿ ಆಗಿರ್ಬೋದು, ಏನಕ್ಕೆ ಆ ಆ್ಯನಿಮೆ ಅಥವಾ ಮೂವಿಗೆ ಪರ್ಟಿಕ್ಯುಲರ್ ಆಗಿ ಅದೇ ಹೆಸರು ಇಟ್ಟಿದ್ದಾರೆ ಅಂತ ನಾನು ಯೋಚನೆ ಮಾಡ್ತೀನಿ. ಅಂದರೆ ಯೋಚನೆ ಮಾಡ್ತೀನಿ ಅಂದರೆ ಇಂಟೆನ್ಷನಲಿ ಯೋಚನೆ ಮಾಡೋದಿಲ್ಲ. ಒಂದೊಂದ್ಸಲಿ ನಮಗೆ ಆ್ಯನಿಮೆಲೇ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಅದೇ ಹೆಸರು ಇಟ್ಟಿದ್ದಾರೆ, ಮತ್ತು ಯೂಶ್ವಲಿ ಗೊತ್ತಾಗುತ್ತೆ. ಆದರೆ ಒಂದೊಂದು ಸ್ವಲ್ಪ ಥಿಂಕ್ ಮಾಡ್ತೀನಿ ಏನಕ್ಕೆ ಅಂತ. ಅದು ಒಂದೊಂದು ಟೈಮ್ ಆ್ಯನಿಮೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡುತ್ತೆ, ಒಂದೊಂದ್ಸಲಿ ಸೆಂಟ್ರಲ್ಲಿ ಗೊತ್ತಾಗುತ್ತೆ, ಒಂದೊಂದ್ಸಲಿ ಗೊತ್ತಾಗೋದಿಲ್ಲ. ಈಗ ಎಕ್ಸಾಂಪಲ್ ಆಗಿ ಡೀಮನ್ ಸ್ಲೇಯರ್ ಆ್ಯನಿಮೆ ತಗೊಳ್ಳಿ. ಅಲ್ಲಿ ನಡೀತಿರೋದೇ ಡೀಮನ್ಸ್ನ ಅವರು ಸಾಯಿಸ್ತಿರೋದು, ಅವ್ರನ್ನ ಡೀಮನ್ ಸ್ಲೇಯರ್ ಅಂತಾರೆ. ಅದಕ್ಕಾಗಿ ಆ್ಯನಿಮೆ ಹೆಸರು ಡೀಮನ್ ಸ್ಲೇಯರ್ ಅಂತ ಹೆಸರು ಇಟ್ಟಿದ್ದಾರೆ. ಅದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ, ಏನಕ್ಕೆ ಹೆಸರು ಇಟ್ಟಿದ್ದಾರೆ ಅಂತ ಸ್ವಲ್ಪ ಯೂಶ್ವಲಿ ಥಿಂಕ್ ಮಾಡ್ತೀನಿ. ಅದೇ ರೀತಿ ನಾನು ಕೂಡ ಈ ಆ್ಯನಿಮೆ ಬಗ್ಗೆ ಥಿಂಕ್ ಮಾಡಿದೆ, ಏನಕ್ಕೆ ಯು ಆರ್ ಲೈ ಇನ್ ಏಪ್ರಿಲ್ ಅಂತ ಇಟ್ಟಿದ್ದಾರೆ ಅಂತ. ಅದಕ್ಕಾಗಿ ನಾನು 6th ಎಪಿಸೋಡ್ ನೋಡಲಿಲ್ಲ. ನಾನು ಏಪ್ರಿಲ್ ತಿಂಗಳಿಗೋಸ್ಕರ ಕಾಯ್ದೆ ಈ ಆ್ಯನಿಮೆನ ಮತ್ತೆ ರಿವಾಚ್ ಈ ಆ್ಯನಿಮೆನ ಕಂಟಿನ್ಯೂ ಮಾಡೋಕ್ಕೆ ನಾನು ಮತ್ತೆ ಏಪ್ರಿಲ್ ತಿಂಗಳು ಗಂಟೆ ಕಾಯ್ದೆ. ಮತ್ತು ಏಪ್ರಿಲ್ 2022ಗೆ ಮತ್ತೆ ಆ್ಯನಿಮೆನ ರಿವಾಚ್ ಮಾಡಿದೆ. ರಿವಾಚ್ ಅಂದರೆ ಕಂಟಿನ್ಯೂ ಮಾಡಿದೆ ಮೊದಲಿಂದ. ಮತ್ತೆ 22 ಎಪಿಸೋಡ್ ಕೂಡ ಕಂಪ್ಲೀಟ್ ಮಾಡಿದೆ. ಮತ್ತು ನಾನು 22 ಎಪಿಸೋಡ್ ಒಂದು ಅರ್ಧ ನೋಡಿದ್ದೆ, ಆದರೂ ನನಗೆ ಈ ನೇಮ್ದು ಮೀನಿಂಗ್ ಸಿಕ್ಕಿರಲಿಲ್ಲ, ಅಂದರೆ ಯು ಆರ್ ಲೈ ಇನ್ ಏಪ್ರಿಲ್ ಏನು ಅಂತ. ಆದರೆ ನಾನು 22nd ಎಪಿಸೋಡ್ ಎಂಡಿಂಗ್ ನೋಡಿದ್ಮೇಲೆ ಗೊತ್ತಾಯಿತು ಏನಕ್ಕೆ ಈ ಆ್ಯನಿಮೆ ಹೆಸರು ಯು ಆರ್ ಲೈ ಇನ್ ಏಪ್ರಿಲ್ ಅಂತ ಇಟ್ಟಿರೋದು. ಅಂದರೆ ಇದನ್ನು ನೀವು ಏಪ್ರಿಲ್ ತಿಂಗಳಲ್ಲೇ ನೋಡಬೇಕು ಆ ಥರ ಏನೂ ಇಲ್ಲ, ನೀವು ಯಾವ ಟೈಮಲ್ಲಿ ಬೇಕಾದ್ರೆ ನೋಡ್ಬೋದು. ನನಗೇನೋ ಸ್ವಲ್ಪ ಕ್ರೇಜ್ ಆಗ್ಬಿಟ್ಟಿದ್ದು, ಅದಕ್ಕೆ ನಾನು ಏಪ್ರಿಲ್ ತಿಂಗಳಲ್ಲಿ ನೋಡೋಕೆ ಹೋಗಿದ್ದು. ಆದರೆ ನಿಮ್ಗೆ ಇದು ಬೆಸ್ಟ್ ಆಪರ್ಚುನಿಟಿ, ಯಾಕಂದರೆ ಇದು ಏಪ್ರಿಲ್ ತಿಂಗಳು, ನೀವು ಬೇಕಾದ್ರೆ ಇದನ್ನು ಈಗಲೇ ನೋಡ್ಬೋದು. ನೀವೇನಾದರೂ ಈ ವಿಡಿಯೋನ ಏಪ್ರಿಲ್ ಅಲ್ಲದೆ ಬೇರೆ ತಿಂಗಳಲ್ಲಿ ನೋಡಿದ್ರೆ, ನಿಮ್ಗೆ ಏನಾರು ಒಂದು ಸ್ವಲ್ಪ ಟ್ರೈ ಮಾಡಬೇಕು ಅನಿಸಿದ್ರೆ, ಈ ಆ್ಯನಿಮೆನ ನೋಡಬೇಕು ಅನಿಸಿದ್ರೆ ನೀವು ಖಂಡಿತ ನೋಡ್ಬೋದು. ನೀವು ಏಪ್ರಿಲ್ ತಿಂಗಳಿಗೋಸ್ಕರ ಕಾಯೋಕೆ ಹೋಗ್ಬಿಡಿ. ನಾನು ಸುಮ್ಮನೆ ಕಾಯ್ದುಬಿಟ್ಟೆ, ಅದರ ಕಾಯೋ ಅವಶ್ಯಕತೆನೇ ಇಲ್ಲ. ನೀವು ಯಾವ ಟೈಮಲ್ಲಿ ಬೇಕಾದ್ರೂ ನೋಡ್ಬೋದು. ನಾನು ಏಪ್ರಿಲ್ ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದಾಗ ನನಗೆ ಒಂದೇ ಮಾತು ಅನಿಸಿದ್ದು, ನಾನಿದನ್ನು ಅಕ್ಟೋಬರಲ್ಲೇ ನೋಡ್ಬೋದಾಗಿತ್ತು ಅಂತ. ಆದರೆ ಏಪ್ರಿಲ್ ಅಂತ ಏನು ಸ್ಪೆಷಲ್ ಇಲ್ಲ, ನೀವು ಯಾವ ಟೈಮಲ್ಲಿ ಬೇಕಾದ್ರೂ ನೋಡ್ಬೋದು. ನಾನು ಅಕ್ಟೋಬರಲ್ಲೇ ನೋಡಿ ಕಂಪ್ಲೀಟ್ ಮಾಡ್ಬೋದಾಯಿತು, ಆದರೂ ಕೂಡ ವೆಯ್ಟ್ ಮಾಡಿದೆ. ಮತ್ತು ಏಪ್ರಿಲ್ ತಿಂಗಳಲ್ಲಿ ನೋಡಿದ ಒಂಥರ ವರ್ತ್ ಇಟ್ ಅಂತೀನಿ. ನೀವು ಕೂಡ ಏಪ್ರಿಲ್ ತಿಂಗಳು ಇದು ನೀವು ನೋಡ್ಬೋದು ಈ ಆ್ಯನಿಮೆನ. ಮತ್ತು ಈಗ ಸ್ಟೋರಿ ಟೈಮ್ ಮುಗಿದಿದೆ, ಈಗ ರಿವ್ಯೂ ಕಡೆ ಹೋಗೋಣ. ಈ ಅನಿಮೇಷನ್ ಬಗ್ಗೆ ಮಾತಾಡಿದ್ರೆ ಒನ್ ಆಫ್ ದ ಬೆಸ್ಟ್ ಆ್ಯನಿಮೇಷನ್ ಅನ್ಬೋದು. ಯೂಶ್ವಲಿ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕಲ್ ಆ್ಯನಿಮೆ ಅಂತ ಕನ್ಸಿಡರ್ ಮಾಡ್ಬೋದು ಇದನ್ನು. ಯೂಶ್ವಲಿ ನಾನು ಮ್ಯೂಸಿಕ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಆದರೆ ನಾನು ಈ ಆ್ಯನಿಮೆ ನೋಡಿದಾಗ ನಂಗೆ ಅನಿಸಿದ್ದು, ಇದರಲ್ಲಿ ಮ್ಯೂಸಿಕ್ನ ನೀವು ನಿಜವಾಗ್ಲೂ ಫೀಲ್ ಮಾಡಿಬಿಡ್ತೀರಾ. ಈ ಆ್ಯನಿಮೆಲಿ ಮ್ಯೂಸಿಕ್ ಎಲಿಮೆಂಟ್ ತುಂಬಾ ಇದೆ, ಯಾಕಂದರೆ ಸ್ಟೋರಿ ಸರೌಂಡ್ ಆಗಿರೋದೇ ಒಂದು ಮ್ಯೂಸಿಕ್ ಥೀಮ್ ಮೇಲೆ. ಮತ್ತು ನೆಕ್ಸ್ಟು ಆ್ಯನಿಮೆ ಸ್ಟೋರಿ ಬಗ್ಗೆ ಮಾತಾಡಿದ್ರೆ, ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಹೆಸರು ಕೋಸೆ. ನಮ್ಮ ಮೇನ್ ಕ್ಯಾರೆಕ್ಟರ್ ಚಿಕ್ಕ ವಯಸ್ಸಿಂದನೇ ಪಿಯಾನೋ ಕಲಿತಾ ಇರ್ತಾನೆ. ಏನು ಕಲಿತಾ ಇರ್ತಾನೆ ಅನ್ನೋದಕ್ಕೊಂದು ಪರ್ಟಿಕ್ಯುಲರ್ ರೀಸನ್ ಇದೆ. ನಮ್ಮ ಕೋಸೆ ಅವರ ತಾಯಿಗೆ ನಮ್ಮ ಕೋಸೆ ಮ್ಯೂಸಿಕ್ ಕಲಿಬೇಕು ಅಂತ ತುಂಬ ಇಷ್ಟ ಇದೆ. ಅದು ಪಿಯಾನೋನೇ ಕಲಿಬೇಕು. ಅದು ಯಾವ ರೀತಿ ಕಲಿಬೇಕು ಅಂದರೆ, ಅವನು ಪರ್ಫೆಕ್ಟ್ ಆಗಿರಬೇಕು, ಎಲ್ಲ ವಿಚಾರದಲ್ಲೂ ಪರ್ಫೆಕ್ಟ್ ಆಗಿರಬೇಕು. ಒಂದು ರೋಬೋಟ್ ರೀತಿಯಲ್ಲಿ ಪರ್ಫೆಕ್ಷನ್, ಆ ಲೆವೆಲ್ ಪರ್ಫೆಕ್ಷನ್ ಆಗಿ ಇವನು ಕಲಿಬೇಕಾಗಿತ್ತು. ಏನಕ್ಕಂದರೆ ಇವ್ರ ಅಮ್ಮಂಗೆ ಹುಷಾರಿಲ್ಲ, ಇವ್ರ ಅಮ್ಮ ಅಷ್ಟು ದಿವಸ ಬದುಕೋದಿಲ್ಲ. ಅದಕ್ಕಾಗಿ ಇವ್ರ ಮಗನ ಒಬ್ಬರೇ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ಇವನಿಗೆ ಸ್ವಲ್ಪ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇತ್ತು, ಅದಕ್ಕಾಗಿ ಇವರು ಫೋರ್ಸ್ ಮಾಡಿಬಿಟ್ರು ಎಂಡಲ್ಲಿ. ಅಂದರೆ ಅವನಿಗೆ ಫೋರ್ಸ್ ಮಾಡಿದ್ರು, ಬೇರೆ ಆಟ ಆಡಬಾರ್ದು, ಬೇರೆ ಕೆಲಸ ಮಾಡಬಾರ್ದು, ಯಾವಾಗಲೂ ಮ್ಯೂಸಿಕ್ನ ಕಲಿಬೇಕು ಅಂತ ಫೋರ್ಸ್ ಮಾಡಿದ್ರು. ಮತ್ತು ಎಲ್ಲ ಕಾಂಪಿಟೇಷನ್ ಅವನು ಪಾರ್ಟಿಸಿಪೇಟ್ ಮಾಡಿದ್ದೆಲ್ಲ ಅವನು ಗೆಲ್ಲೇಬೇಕು, ಆ ಲೆವೆಲಲ್ಲಿ ಪರ್ಫೆಕ್ಟ್ ಆಗಬೇಕು ಇವನು. ಮತ್ತು ಪ್ರತಿ ಕಾಂಪಿಟೇಷನ್ ಇವನು ಗೆಲ್ತಾ ಇದ್ದ. ಆದರೆ ಆಡಿಯನ್ಸ್ ಒಂದು ಮಾತು ಹೇಳ್ತಿದ್ರು, ಇವನೊಬ್ಬ ಹ್ಯೂಮನ್ ಅಥವಾ ರೋಬೋಟ್ ಅಂತ, ಯಾಕಂದರೆ ಆ ಲೆವೆಲಲ್ಲಿ ಪರ್ಫೆಕ್ಟಾಗಿ ಇವನು ಪ್ಲೇ ಮಾಡ್ತಿದ್ದ. ಆದರೆ ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮಲ್ಲಿ ಇವರಮ್ಮ ಸತ್ತೋಯ್ತಾರೆ. ಮತ್ತು ನಮ್ಮ ಮೇನ್ ಕ್ಯಾರೆಕ್ಟರ್ ಪಿಯಾನೋ ಪ್ಲೇ ಮಾಡೋಕೆ ಹೋದಾಗ ಅವನಿಗೆ ಸ್ವಲ್ಪ ಸ್ಟಾರ್ಟಿಂಗು ಕರೆಕ್ಟಾಗಿ ಪ್ಲೇ ಮಾಡ್ತಿದ್ದ. ಆದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವನಿಗೆ ಪಿಯಾನೋದು ಸೌಂಡೇ ಕೆಲಸ ನಿಂತೋಗ್ಬಿಡ್ತು. ಆದರೆ ಅವನಿಗೆ ಕೇಳಿಸ್ತಾನೆ ಇಲ್ಲ ಏನು ನಡೀತಿದೆ ಅಂತ. ಅಂದರೆ ಅವ್ನ ಲೈಫಲ್ಲಿ ಒಂದು ಸೈಲೆನ್ಸ್ನೆಸ್ ಬಂದ್ಬಿಡ್ತು ಆ ಟೈಮಲ್ಲಿ. ಮತ್ತು ಇವ್ರ ಅಮ್ಮ ಬದುಕಿದಾಗಲೇ ಇವನು ತುಂಬ ಮಿಸ್ಟೇಕ್ ಮಾಡಿಬಿಡ್ತಾನೆ ಆ ಟೈಮಲ್ಲಿ. ಮತ್ತು ಇವ್ರ ಅಮ್ಮ ಸತ್ತೋದ್ಮೇಲೆ ಇವನು ಪಿಯಾನೋ ಜರ್ನಿನೇ ಮುಗಿಸ್ಬಿಡ್ತಾನೆ. ಆದರೆ ಸರ್ಟನ್ ಪಾಯಿಂಟ್ ಆಫ್ ಟೈಮಲ್ಲಿ ಇವನೊಂದು ವ್ಯಕ್ತಿನ ಮೀಟ್ ಆಯ್ತಾನೆ. ಆ ವ್ಯಕ್ತಿ ಹೆಸರೇ ಕೌರಿ.
ಇವಳೊಬ್ಳು ವೈಲನಿಸ್ಟ್ ಅನ್ಬೋದು. ಈಗ ಒಂದು ಕಾಂಪಿಟೇಷನಲ್ಲಿ ಪಿಯಾನೋ ಮತ್ತು ವೈಲನ್ನ ಒಂದು ಡುವೋ ರೀತಿಯಲ್ಲಿ ಪ್ಲೇ ಮಾಡ್ತಾರೆ ಅವರು. ಆ ಕಾಂಪಿಟೇಷನ್ಗೆ ನಮ್ಮ ಮೇನ್ ಕ್ಯಾರೆಕ್ಟರ್ನ ಅವರು ಕನ್ವಿನ್ಸ್ ಮಾಡ್ತಿದ್ದಾರೆ. ಆದರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಪಿಯಾನೋ ನುಡ್ಸೋದೇ ಬಿಟ್ಬಿಟ್ಟಿದ್ದಾನೆ. ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮಲ್ಲಿ ಅವನಿಗೆ ಸೌಂಡೇ ಕೇಳಿಸಿದಿಲ್ಲ, ಎಲ್ಲ ಮರ್ತು ಬಿಟ್ಟಿದ್ದಾನೆ. ಇವನು ಮತ್ತೆ ಮ್ಯೂಸಿಕ್ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾನ ಅಥವಾ ಏನಾಗುತ್ತೆ ಮುಂದೆ ಸ್ಟೋರಿ ಅದನ್ನು ತಿಳ್ಕೊಳ್ಳೋಕೆ ನೀವು ನೋಡಬೇಕಾಗಿರೋದು ಯುವರ್ ಲೈನ್ ಏಪ್ರಿಲ್. ಹೌದು, ನಾನು ಅಷ್ಟೇನು ಸ್ಪಾಯ್ಲರ್ ಕೊಟ್ಟಿಲ್ಲ. ಆ್ಯಕ್ಚುಲಿ ಆಗಿ ಸ್ಟೋರಿ ಶುರು ಆಗೋದು ಇಲ್ಲಿಂದಾನೆ. ಆ ಪರ್ಸನ್ನ ಮೀಟ್ ಆದಮೇಲೆ ಏನು ನಡೆಯುತ್ತೆ ಅದೇ ಸ್ಟೋರಿ ಇರೋದು. ಮತ್ತೆ ಆ ಪರ್ಸನ್ ಅವನು ಫಸ್ಟ್ ಎಪಿಸೋಡಲ್ಲೇ ಮೀಟ್ ಆಯ್ತಾನೆ. ಮತ್ತು ಈ ಆ್ಯನಿಮೆ ಎಂಡಿಂಗ್ ಬಗ್ಗೆ ಮಾತಾಡಿದರೆ, ನೀವು ಈ ಆ್ಯನಿಮೆ ಎಂಡಿಂಗ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಈ ಆ್ಯನಿಮೆ ಹೆಸರು ಯುವರ್ ಲೈನ್ ಏಪ್ರಿಲ್ ಅಂತ ಇಟ್ಟಿರೋದು ಅಂತ. ಅದೊಂದೇ ನಾನು ಹೇಳ್ಬೋದು ಎಂಡಿಂಗ್ ಬಗ್ಗೆ, ಅದು ಬಿಟ್ಟು ಇನ್ನೇನು ಹೇಳೋಕ್ಕೆ ಹೋಗಲ್ಲ ನಾನು ಎಂಡಿಂಗ್ ಬಗ್ಗೆ. ಬೇಕಾದ್ರೆ ನೀವು ಈ ಪಾರ್ಟ್ನ ಸ್ಕಿಪ್ ಮಾಡ್ಬೋದು. ಈ ಪಾರ್ಟಲ್ಲಿ ನಾನು ಸ್ವಲ್ಪ ಸ್ಪಾಯ್ಲರ್ನ ಡಿಸ್ಕಸ್ ಮಾಡಕ್ಕೆ ಹೋಗ್ತಿದ್ದೀನಿ. ಈ ಏನಾರು ಈ ಆ್ಯನಿಮೆ ನೋಡಿಲ್ಲ ಅಂದರೆ ಈ ಪಾರ್ಟ್ನ ಸ್ಕಿಪ್ ಮಾಡಿಬಿಡಿ. ಯಾರು ಈ ಆ್ಯನಿಮೆ ನೋಡಿದರೆ ಈ ಪಾರ್ಟ್ನ ಖಂಡಿತ ಮಿಸ್ ಮಾಡಬೇಡಿ, ನೋಡಿ. ಏನಿಲ್ಲ, ಸ್ಟೋರಿ ಟೈಮ್ದು ಕಂಟಿನ್ಯೂಷನ್ ನಡೀತಿದೆ ಅಷ್ಟೇ. ನಾನು ಯುವರ್ ಲೈನ್ ಏಪ್ರಿಲ್ ನೋಡ್ಬಿಟ್ಟು ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಒಂದು ಕಂಪ್ಲೀಟಾಗಿ ಮುಗಿಸೋ ಒಂದು 15 ದಿವಸ ಆಗಿರ್ಬೋದು. 15 ದಿವಸದಿಂದ ಒಂದು 2 ವಾರ ಅಂದ್ಕೋಬೋದು. 2 ವಾರದಿಂದ 3 ವಾರ ಆಗಿದೆ. ಆ ಟೈಮಲ್ಲಿ ನಾನು ಒಂದು ರೀಲ್ ನೋಡ್ತೀನಿ. ಆ ರೀಲಲ್ಲಿ ಏನಂದರೆ ಒಂದು ಮ್ಯಾಕ್ಸ್ದು ಥಿಯರಿನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಪ್ಯಾರಲಲ್ ಲೈನ್ಸ್ ಇರ್ಬೋದು ಅಥವಾ ಒಂದು ಸೀಕೆಂಟ್ ಅಂದರೆ ಒಂದು ಇಂಟು ಮಾರ್ಕ್ ಅಂದ್ಕೊಡಿ, ಏಸಿಮ್ಟೋಟ್ ಅಥವಾ ಆ್ಯಸಿಮ್ಟೋಟ್. ಈ ಥಿಯರಿನ ನಾನು ಯೂಟ್ಯೂಬಲ್ಲಿ ನೋಡಾದ್ಮೇಲೆ ನನಗೆ ಒಂದೇ ಆ್ಯನಿಮೆ ನೆನಪಾಗಿದ್ದು, ಅದು ಯುವರ್ ಲೈನ್ ಏಪ್ರಿಲ್. ಯಾಕಂದರೆ ಅದನ್ನು ರೀಸೆಂಟಾಗಿ ಕಂಪ್ಲೀಟ್ ಮಾಡಿದೆ. ಮತ್ತು ಈ ಆ್ಯನಿಮೆ ಕ್ಯಾರೆಕ್ಟರ್ಸ್ ಈ ಥಿಯರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಯ್ತಿದ್ದಾರೆ ಅನಿಸ್ತು. ಎಕ್ಸಾಂಪಲ್ ಆಗಿ ಹೇಳಿದ್ದಾರೆ, ಇಲ್ಲಿ ಪ್ಯಾರಲಲ್ ಲೈನ್ಸ್ನ ನಾವು ನಮ್ಮ ಮೇನ್ ಕ್ಯಾರೆಕ್ಟರ್ ಮತ್ತು ಅವನ ಚೈಲ್ಡ್ಹುಡ್ ಫ್ರೆಂಡ್ ಅನ್ಬೋದು ಅಥವಾ ನೇಬರ್ ಕೂಡ ಅನ್ಬೋದು. ಈಗ ಪ್ಯಾರಲಲ್ ಲೈನ್ಸ್ ಅಂದರೆ ಒಟ್ಟಿಗೆ ಟ್ರಾವೆಲ್ ಮಾಡುತ್ತೆ, ಆದರೆ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಒಟ್ಟಿಗೆ ಇನ್ಫಿನಿಟಿ ಗಂಟೆ ಟ್ರಾವೆಲ್ ಮಾಡ್ತಾರೆ, ಯಾವತ್ತೂ ಮೀಟ್ ಆಗಲ್ಲ, ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಅದೇ ಥರ ಇಲ್ಲಿ ನಂಗೆ ಅನಿಸಿದ್ದು ನಮ್ಮ ಮೇನ್ ಕ್ಯಾರೆಕ್ಟರ್ ಮತ್ತು ಅವನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಇರ್ಬೋದು. ಅವರು ಒಟ್ಟಿಗೆ ಟ್ರಾವೆಲ್ ಮಾಡ್ತಾರೆ, ಒಟ್ಟಿಗೆ ಅವ್ರನ್ನ ಜರ್ನಿ ಶೇರ್ ಮಾಡ್ತಾರೆ, ಆದರೆ ಇಂಟರ್ಸೆಕ್ಟ್ ಮಾಡಲ್ಲ ಯಾವತ್ತೂ. ಮತ್ತು ಇನ್ನೊಂದು ಇಂಟು ಮಾರ್ಕ್ ಅಂದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮೀಟ್ ಆಯ್ತಾರೆ, ಮತ್ತು ಇನ್ನು ಲೈಫಲ್ಲಿ ಅವರು ಯಾವತ್ತೂ ಮೀಟ್ ಆಗೋಕ್ಕಾಗಲ್ಲ, ಬರೀ ಒಂದು ಕ್ಷಣ ಮಾತ್ರ ಮೀಟ್ ಆಗೋದು. ಈ ಆ್ಯನಿಮೆಲಿ ಕೌರಿ ಮತ್ತು ವಾತರು ಅನಿಸ್ತು ನನಗೆ. ಅವರು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮೀಟ್ ಆಯ್ತಾರೆ, ಮತ್ತೆ ಅವರಿಬ್ಬರು ಮೀಟೇ ಆಗಲ್ಲ. ಅದೇ ಥರ ಇಂಟು ಮಾರ್ಕು ಅಷ್ಟೇ, ಒಂದು ಪಾಯಿಂಟಲ್ಲಿ ಮೀಟ್ ಆಯ್ತೀವಿ ಮತ್ತೆ ಮೀಟ್ ಆಗೋಕ್ಕೆ ಹೋಗೋದೇ ಇಲ್ಲ. ಇಲ್ಲಿ ಶಿಫ್ಟ್ ಔಟ್ ಏನು ಎಬಿಲಿಟಿ ಅಂದರೆ, ಪ್ರಾಪರ್ಟಿ ಏನಂದರೆ, ಆ ಲೈನ್ಸ್ ಕ್ಲೋಸ್ ಆಗುತ್ತೆ, ಟೈಮ್ ಹೋದಂಗೆ ತುಂಬಾ ಕ್ಲೋಸ್ ಆಗುತ್ತೆ, ಆದರೆ ಯಾವತ್ತೂ ಮೀಟ್ ಆಗಲ್ಲ, ಅಂದರೆ ಯಾವತ್ತೂ ಇಂಟರ್ಸೆಕ್ಟ್ ಮಾಡಲ್ಲ. ಓದಂಗೆ ತುಂಬಾ ಕ್ಲೋಸ್ ಆಯ್ತೀವಿ, ಅದೇ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮೀಟ್ ಆಗೋದೇ ಇಲ್ಲ, ಆದರೆ ಇಂಟರ್ಸೆಕ್ಟ್ ಮಾಡಲ್ಲ. ಅದೇ ರೀತಿ ನಮ್ಮ ಮೇನ್ ಕ್ಯಾರೆಕ್ಟರ್ ಮತ್ತು ಕೌರಿ ತುಂಬಾ ಕ್ಲೋಸ್ ಆಯ್ತಾರೆ. ಅಂದರೆ ಎಷ್ಟು ಕ್ಲೋಸ್ ಆಯ್ತಾರೆ ಅಂದರೆ, ಇನ್ನೇ ಕ್ಲೋಸ್ ಆಯ್ತಾರೆ ಅಂದರೆ ತುಂಬಾ ಕ್ಲೋಸ್ ಆಯ್ತಾರೆ, ಆದರೆ ಮೀಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇದು ನನಗೆ ಪರ್ಸ್ನಲ್ ಆಗಿ ಅನಿಸಿದ್ದು. ಮತ್ತು ಈ ಮಾತಿಗೆ ನೀವು ಅಗ್ರಿ ಮಾಡ್ತೀರಾ ಅದನ್ನು ಕಮೆಂಟಲ್ಲಿ ತಿಳಿಸ್ಬೋದು ನೀವು. ಮತ್ತು ವಿಡಿಯೋ ಹೆಂಗೆ ಅನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು.